ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ಲಾಗನ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಹಲಸಿನಕಾಯಿ ಕಬಾಬ್ ಮಾಡ್ತಾಯಿದ್ದೀನಿ. ಈ ಹಲಸಿನಕಾಯಿ ಕಬಾಬ್ ಮಾಡೋದಕ್ಕೆ ಇಲ್ಲಿ 1.5 kg ಆಗುವಷ್ಟು ಒಂದು ಉಂಡೆ ಹಲಸಿನಕಾಯಿನ ತಗೊಂಡಿದ್ದೀನಿ. ಮೇಲೆ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನಾವು ಹೇಗೆ ಚಿಕನ್ ಪೀಸ್ನ ಕಟ್ ಮಾಡ್ಕೊಳ್ತೀವೋ ಆ ರೀತಿಲಿ ಕಟ್ ಮಾಡ್ಕೊಳ್ಬೇಕು. ಅಷ್ಟು ದಪ್ಪ ಬೇಡ, ಸ್ವಲ್ಪ ಸಣ್ಣ ಸಣ್ಣದಾಗೇ ನೀಟಾಗಿ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನಾವು 4 ಭಾಗವಾಗಿ ಕಟ್ ಮಾಡಿದ್ಮೇಲೆ ಈ ರೀತಿ ಬೆಂಡ್ ಬರುತ್ತೆ ಮಧ್ಯ ಸೆಂಟ್ರಲ್ಲಿ. ಇದನ್ನು ನಾವು ತೆಗೆದುಬಿಡಬೇಕು. ಇದನ್ನು ನಾವು ಸೇರಿಸಿದ್ವಿ ಅಂದರೆ ಯಾವುದೇ ರುಚಿ ಕೂಡ ಇರೋದಿಲ್ಲ ನಮಗೆ. ಸ್ವಲ್ಪ ಒಂದು ಲೇಯರ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಕಟ್ ಮಾಡಿಬಿಡೋಣ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಕೆಲವರು ನೀರಲ್ಲಿ ಬೇಯಿಸಿ ಅದನ್ನು ತೆಗೆದು ನಂತರ ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾರೆ. ಇಲ್ಲಿ ನಾವು ಯಾವುದೇ ರೀತಿಯಾದ ನೀರನ್ನ ಹಾಕಿ ಬೇಯಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಎಳೆ ಹಲಸಿನಕಾಯಿ ಆಗಿರೋದ್ರಿಂದ ಎಣ್ಣೆಲೇ ಕೂಡ ಅದು ಚೆನ್ನಾಗಿ ಬೇಯ್ತದೆ. ಈಗ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು 2 ಇಂಚ್ ಆಗುವಷ್ಟು ಶುಂಠಿನ ಹಾಕೊಳ್ಳೋಣ. ಹಾಗೆ ಒಂದು 4 ಗ್ರೀನ್ ಚಿಲ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು 2 ಗ್ರೀನ್ ಚಿಲ್ಲಿನ ಸೇರಿಸ್ಕೋಬೋದು. ಹಾಗೆ ಒಂದು 4 ಚಕ್ಕೆ, 2 ಪೀಸ್ ಲವಂಗನೂ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4 ಕಡ್ಡಿ ಪುದೀನ ಕೂಡ ಇಲ್ಲಿ ನಾನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿನ ಇಟ್ಟು ಅದಕ್ಕೆ 2 ಸ್ಪೂನ್ ಮೈದಾ ಹಾಗೆ 2 ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ಪೂನ್ನ ನೀವು ಸೇರಿಸ್ಕೋಬೋದು. ಹಾಗೆ ಕಾರ್ನ್ಫ್ಲೋರ್ನ 2 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪೆಪ್ಪರ್ ಪೌಡ್ರನ್ನು ಕೂಡ 1 ಸ್ಪೂನ್ನ ಇಲ್ಲಿ ಸೇರಿಸ್ಕೊಳ್ಳೋಣ. ರುಬ್ಬಿರ್ತಕ್ಕಂಥ ಮಸಾಲೆನೂ ಕೂಡ ಇದ್ರ ಜೊತೆಗೇ ಸೇರಿಸಿ, ಇದ್ರ ಜೊತೆಗೆ ಕಬಾಬ್ ಪೌಡ್ರನ್ನ ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ನೀರನ್ನ ನಾವು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈ ರೀತಿಲಿ ನಾವು ಕಲಿಸ್ಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ನಾವು ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸಿ ನಾವು ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ. ಅತಿ ತೆಳ್ಳಗೆ ಬೇಡ. ಅದಕ್ಕೆ ಕಲಿಸ್ಕೊಂಡು ಹಲಸಿನಕಾಯಿನೆಲ್ಲ ಇದ್ರ ಜೊತೆಗೆ ಸೇರಿಸಿ ಒಂದು 5 ನಿಮಿಷ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹಿಡಿಯೋ ರೀತಿ ಚೆನ್ನಾಗಿ ನಾವು ಕಲಿಸ್ತಾ ಹೋಗೋಣ. ಈ ಕಲಿಸಿದಂಥ ಹಲಸಿನಕಾಯಿನ ಒಂದು ಅರ್ಧ ಗಂಟೆ ಆದ್ರೂ ನಾವು ಮುಚ್ಚಿ ಇಡಬೇಕಾಗುತ್ತೆ. ಈಗ ಅರ್ಧ ಗಂಟೆ ಆಗಿದೆ. ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಒಂದೊಂದೇ ಇದರಲ್ಲಿ ಬಿಡ್ತೀನಿ. ಅಕಸ್ಮಾತ್ ನಾವು ಜಾಸ್ತಿ ಬಿಟ್ರೂ ಕೂಡ ಇದು ಒಂದಕ್ಕೊಂದು ಅಂಟೋದಿಲ್ಲ, ತುಂಬ ಚೆನ್ನಾಗೇ ಬಂದಿದೆ. ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಗರಿಗರಿಯಾಗಿ ಕಬಾಬು ರೆಡಿಯಾಗುತ್ತೆ. ಯಾವುದೇ ರೀತಿ ಬೆಂದಿಲ್ಲ ಅನ್ನೋ ಅಷ್ಟೇ ಇಲ್ಲ, ತುಂಬ ಸ್ಮೂತಾಗೇ ಚೆನ್ನಾಗಿ ಟೇಸ್ಟಿಯಾಗಿ ರುಚಿಯಾಗಿ ಇದು ರೆಡಿ ಆಯಿತು. ಈಗ ಒಂದು ಬೌಲ್ಗೆ ನಾವು ಈ ಕಬಾಬ್ನೆಲ್ಲ ಸೇರಿಸ್ಕೊಂಡು 1-2 ಕಡ್ಡಿ ಕರಿಬೇವನ್ನ ಒಗ್ಗರಣೆ ಮಾಡಿ ಇದ್ರ ಮೇಲೆ ಉದುರಿಸ್ಕೊಳ್ಳೋಣ. ಈಗ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೂ ತುಂಬ ರುಚಿಯಾಗಿದೆ. ಫೈನಲಿ ಹಲಸಿನಕಾಯಿ ಕಬಾಬ್ ರೆಡಿ ಆಯಿತು. ನೀವು ಕೂಡ ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ.
ಈ ಹಲಸಿನಕಾಯಿ ಕಬಾಬ್ಗೆ ಯಾವುದೇ ರೀತಿ ಫುಡ್ ಕಲರ್ ಬಳಸಿಲ್ಲ, ನ್ಯಾಚುರಲ್ ಆಗೇ ಮಾಡಿದ್ದೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.